ರಾಜು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಈಗ ಒಂದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ, ಒಂದು ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಯಾವ ರೀತಿ ಕಂಡುಹಿಡಿಯೋದು? ಈಗ ಉದಾಹರಣೆಗೆ, ಈಗ ಒಂದು ಮನೆ ಇರುತ್ತೆ, ಆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲ ಒಂದು ಫ್ಯಾಮಿಲಿ ಮನೇಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಆಗೇನಾಗುತ್ತೆ, ಆ ಮನೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಮೊದಲು ಚೆನ್ನಾಗೆಲ್ಲ ಒಗ್ಗಟ್ಟಾಗಿರುವಂತಹ ಫ್ಯಾಮಿಲಿ ಏನಾಗುತ್ತೆ ಅಂದ್ರೆ, ಏನಾದರೂ ಬ್ಲಾಕ್ ಮ್ಯಾಜಿಕ್ ಆಗಲಿ ಅಥವಾ ಏನಾದರೂ ಪ್ರೇತಾತ್ಮದ ಶಕ್ತಿಗಳಾಗಲಿ ಮನೇಲಿ ಬಂದು ಸೇರಿದಾಗ ಏನಾಗುತ್ತೆ, ಒಬ್ರಲ್ಲೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ನಂತರ ಏನು, ಮನೆಯಲ್ಲಿ ಪದೇ ಪದೇ ಅಡುಗೆ ರುಚಿ ಕೆಟ್ಟೋಗೋದು, ಎಷ್ಟೇ ಚೆನ್ನಾಗಿ ಮಾಡೋದು ಸಹ ಏನೋ ಒಂದು ಏರುಪೇರಾಗೋದು, ಇಲ್ಲ ಅನ್ನ ತುಂಬ ನುಣಗಾಗ್ಬಿಡೋದು, ಇಲ್ಲ ಸಾರಲ್ಲಿ ಏನೋ ವೇರಿಯೇಷನ್ಸ್ ಆಗಿ ಸಾರು ಟೇಸ್ಟ್ ಕೆಟ್ಟೋಗೋದು, ಈ ಥರ ಸಮಸ್ಯೆಗಳು. ಮತ್ತು ಎಷ್ಟೇ ಕೇರ್ ತಗೊಂಡು ನಾವು ಅಕಸ್ಮಾತ್ ನಾವು ಸೇವ್ ಮಾಡಿದ್ರೂ ಅನ್ನ ಅಳಿಸೋಗೋದು, ಸಾರು ಅಳಿಸೋಗೋದು, ಅಥವಾ ಆಹಾರ ಪದಾರ್ಥಗಳು ಕೆಟ್ಟೋಗೋವಂಥದ್ದು, ಮತ್ತು ಮನೆಯಲ್ಲಿ ತುಂಬ ನೆಮ್ಮದಿ ಇಲ್ದಿರೋಂಥದ್ದು. ಈಗ ಮನೇಲಿ ಏನೇ ಇದ್ದರೂ, ಏನೇ ತಂದರೂ, ಯಾವುದೇ ಹಬ್ಬ ಆದರೂ, ಯಾವುದೇ ಒಂದು ಮನೆಯಲ್ಲಿ ವಿಶೇಷವಾಗಿರುವಂತಹ ಫಂಕ್ಷನ್ಸು ನಡೀತಾ ಇದ್ರೂ ಸಹ ಯಾರಿಗೂ ನೆಮ್ಮದಿರೋದಿಲ್ಲ. ಇದ್ದಕ್ಕಿದ್ದಂಗೆ ಜಗಳ ಆಗೋದು, ಮತ್ತು ದೇವಸ್ಥಾನಗಳಿಗೆ ಹೋಗಬೇಕು ಅಂದಾಗ ಜಗಳಗಳು ಸ್ಟಾರ್ಟ್ ಆಗೋದು, ಇಲ್ಲ ಲೇಡೀಸು ಅಂಥ ಟೈಮ್ಗಳಲ್ಲೇ ಡೇಟ್ ಆಗೋವಂಥದ್ದು, ಮತ್ತು ಮನೆಯಲ್ಲಿ ಯಾವಾಗೂ ಏನೋ ಒಂಥರ ದುರ್ವಾಸನೆ, ಆ ಸ್ಮೆಲ್ ಏನಂತಾನೆ ಹೇಳೋಕ್ಕಾಗಲ್ಲ, ಏನೋ ಒಂಥರ ದುರ್ವಾಸನೆ ಬರೋವಂಥದ್ದು, ಮತ್ತು ಮನೆಯಲ್ಲಿ ಅಂದುಕೊಂಡಿರೋಂತಹ ಕೆಲಸಗಳು ಆಗದೇ ಇರೋದು. ಈಗ ನಾವು ಅಂದ್ಕೊಂಡಿರ್ತೀವಿ ಇಂಥ ಕೆಲಸ ಮಾಡಬೇಕು ಅಂತ, ಆ ಕೆಲಸ ಆಗೋದಿಲ್ಲ. ಮತ್ತು ಮನೆಗೆ ದುಡ್ಡು ಕಾಸು ಬಂದು ಯಾವುದೇ ಕಾರಣಕ್ಕೂ ಸೇರೋದಿಲ್ಲ. ಮನೆಯಲ್ಲಿ ಯಾವಾಗೂ ಮನೆಯಲ್ಲಿ ಕಾಯಿಲೆ ಬೀಳುವಂಥದ್ದು, ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗುವಂಥದ್ದು, ಓದೋ ಮಕ್ಕಳಿದ್ರೆ ಎಷ್ಟು ಓದೋದು ತಲೆಗೆ ಹತ್ತದೇ ಇರೋವಂಥದ್ದು, ಅಥವಾ ಓದಿದ್ರೂ ಅವ್ರಿಗೆ ನೆನಪಲ್ಲಿ ಉಳಿದೇ ಇರೋವಂಥದ್ದು, ಈ ಥರ ಸಮಸ್ಯೆಗಳು. ಇನ್ನೂ ಸ್ವಲ್ಪ ನಾವು ಡೀಪಾಗಿ ನೆಗೆಟಿವ್ ಎನರ್ಜಿಗಳು ಮನೆಯಲ್ಲಿ ತುಂಬ ಓವರ್ ಆದಾಗ ಏನಾಗುತ್ತೆ ಅಂದರೆ, ಅನ್ನ ಸ್ವಲ್ಪ ಲೈಟಾಗಿ ರೆಡ್ ಆಗಿ ಅನ್ನ ಆಗುವಂಥದ್ದು, ಮತ್ತು ಸಾಕು ಪ್ರಾಣಿಗಳು ಸಾಯೋಂಥದ್ದು. ಸಾಕು ಪ್ರಾಣಿಗಳೀಗ ನಾಯಿ ಬೆಕ್ಕು ಮೀನು ಈ ಥರ ಸಾಯ್ತು ಅಂತಂದರೆ ನೆಗೆಟಿವ್ ಎನರ್ಜಿಗಳ ವೈಬ್ರೇಷನ್ನು ಆ ಮನೆಯಲ್ಲಿ ಹೈಯರ್ ಸ್ಟೇಜ್ಗೆ ಹೋಗಿದೆ ಅಂತ ಲೆಕ್ಕ. ಅಂದರೆ ಹೈಯರ್ ಸ್ಟೇಜ್ಗೆ ಆ ಒಂದು ನೆಗೆಟಿವ್ ಎನರ್ಜಿ ಯಾವ ಥರ ಅಂದರೆ, ಒಂದು 40%ಇಂದ ಈಗ ಒಂದು 90%ಗೆ ಹೋಗಿದೆ ಅಂತ ಲೆಕ್ಕ. ಆ ಟೈಮಲ್ಲಿ ಮೂಕ ಪ್ರಾಣಿಗಳು ಬಲಿಯಾಗೋಕ್ಕೆ ಶುರುವಾಗುತ್ತೆ. ಅದು ಮಿಂಚಿ ಮುಂದಕ್ಕೆ ಹೋದಾಗ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆಕ್ಸಿಡೆಂಟ್ ಆಗುವಂಥದ್ದು, ಇಲ್ಲ ಇದ್ದಕ್ಕಿದ್ದಂಗೆ ಏನೋ ಒಂದು ಅಪಘಾತ ಆಗುವಂಥದ್ದು, ಇಲ್ಲ ಬೇರೆ ಇನ್ನೇನಾದರೂ ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂಥದ್ದು. ಈಗ ನೋಡಿ, ಒಂದು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕಾಯಿಲೆ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಇರುತ್ತೆ. ಯಾಕಂತ ಎಲ್ರಿಗೂ ಒಂದೇ ಥರ ಒಂದೇ ಮನೆಯಲ್ಲಿ ಯಾಕೆ ಅಷ್ಟು ಥರ ಕಾಯಿಲೆಗಳು ಬರುತ್ತೆ? ಅಪ್ಪನಿಗೆ ಸ್ಟ್ರೋಕ್ ಹೊಡೆದ್ರೆ ಅಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ಮು, ಅಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅಣ್ಣನಿಗೆ ಲಿವರ್ ಪ್ರಾಬ್ಲಮ್ಮು, ಈ ಥರ ಒಂದೇ ಕುಟುಂಬದಲ್ಲಿ ಏನಾಗುತ್ತೆ ಅಂದರೆ ಪದೇ ಪದೇ ಅನೇಕ ಥರ ಕಾಯಿಲೆಗಳು ಬರ್ತಾ ಇರುತ್ತೆ. ಇನ್ನೊಂದು ಥರದಲ್ಲಿ ಹೇಳಬೇಕಂದ್ರೆ, ಒಂದು ವ್ಯಕ್ತಿಗೆ ಏನಾದರೂ ಒಂದು ಕಾಯಿಲೆ, ಈಗ ಅವನು ಹೊಟ್ಟೆ ನೋವು ಏನೋ ಪ್ರಾಬ್ಲಮ್ ಇದೆ ಅಂತ ಹೋಗ್ತಾರೆ, ಅಲ್ಲೇನೋ ಲಿವರ್ ಪ್ರಾಬ್ಲಮ್ ಇದೆ, ಅಲ್ಲೇನೋ ಒಂದು ಕರಳು ಪ್ರಾಬ್ಲಮ್ ಇದೆ, ಅಲ್ಲೇನೋ ಒಂದು ಚಿಕ್ಕದಾಗಿ ಸರ್ಜರಿ ಆಯಿತು ಅಥವಾ ಏನೋ ಆಯಿತು ಅಂದಾಗ ಆ ಸಮಸ್ಯೆ ಹಾಗೆ ಕ್ಲಿಯರ್ ಆಗೋದಿಲ್ಲ. ಮನೆಗೆ ಬಂದ ನಂತರ ಒಂದು ತಿಂಗಳು ಬಿಟ್ಟು ಅದು ಬೇರೆ ಇನ್ಯಾವುದೋ ಕಾಯಿಲೆ ಆಗುವಂಥದ್ದು, ಅಥವಾ ಆಪ್ರೇಷನ್ ಮಾಡಿರೋ ಜಾಗದಲ್ಲಿ ಆಪ್ರೇಷನ್ ಸಕ್ಸಸ್ ಆಗದೆ ಇರೋವಂಥದ್ದು, ಅಲ್ಲಿ ಗಾಯ ಆಗೋದು, ಅಥವಾ ಅಲ್ಲಿ ತೊಂದರೆ ಆಗೋದು, ಅಥವಾ ಆ ಜಾಗದಲ್ಲಿ ಒಳಗಡೆ ಪಕ್ಕದಲ್ಲಿ ಇನ್ನೇನೋ ಇನ್ಫೆಕ್ಷನ್ ಆಗುವಂಥದ್ದು, ಇನ್ನೇನೋ ಸಮಸ್ಯೆ ಆಗುವಂಥದ್ದು. ಈಗ ಒಂದು ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಆ ಒಂದು ಕಿಡ್ನಿಗೆ ಏನೋ ಟ್ರೀಟ್ಮೆಂಟ್ ಅನ್ನೋ ಕೊಟ್ಟಿರ್ತಾರೆ, ಈಗ ಆ ಕಿಡ್ನಿ ಸರೋಗುತ್ತೆ, ಇನ್ನೊಂದು ಕಿಡ್ನಿ ಪ್ರಾಬ್ಲಮ್ ಆಗುವಂಥದ್ದು. ಅಂದರೆ ಒಟ್ಟು ಟೋಟಲ್ ಇಷ್ಟೇನೆ, ಯಾವುದೇ ಸಮಸ್ಯೆ ಯಾವುದೇ ಕಾಯಿಲೆ ಬೇಗ ಬೇಗ ಕ್ಲಿಯರ್ ಆಗೋದಿಲ್ಲ, ಮನೆಯಲ್ಲಿ ಯಾರೂ ನೆಮ್ಮದಿಯಾಗಿರೋಕ್ಕೆ ಆಗೋದಿಲ್ಲ. ಇದೆಲ್ಲವೂ ಸಹ ನೆಗೆಟಿವ್ ಎನರ್ಜಿಗಳ ವೈಬ್ರೇಷನ್ಸ್. ಇಂಥ ಸಮಸ್ಯೆಗಳು ನಿಮ್ಮಲ್ಲಿದ್ದಾಗ ದಯವಿಟ್ಟು ಇದನ್ನು ಯಾರೂ ನಿರ್ಲಕ್ಷ್ಯ ಮಾಡಬೇಡಿ. ಈಗ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಈಗ ಏನೇನೋ ಸಮಸ್ಯೆಗಳನ್ನ ನಾನು ಹೇಳ್ತಾ ಬಂದಿದ್ದೀನೋ, ಅದಕ್ಕೆ ರೇಖಿಯಲ್ಲಿ ಯಾವ ಥರ ಮಾಡ್ಕೋಬೇಕು, ಹಿಪ್ನೋಟೈಸಲ್ಲಿ ಯಾವ ಥರ ಮಾಡ್ಕೋಬೇಕಂತ ಸಹ ನಾನು ಮುಂದಿನ ಎಪಿಸೋಡ್ಗಳು ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ.